ವೆಲ್ಕಮ್ ಟು ಫ್ಲೇವರ್ಸ್ ವಿತ್ ಪಾರು. ಇವತ್ತು ನಾನು ನಿಮಗೊಂದು ಹೆಲ್ದಿ ಆಗಿರೋ ಪ್ರೋಟೀನ್ ರಿಚ್ ಆಮ್ಲೆಟ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಯಾರು ಬೇಕಿದ್ರೂ ಅಡಿಗೆ ಬರ್ದೇ ಇರೋರು ಕೂಡ ಸುಲಭವಾಗಿ 10 ನಿಮಿಷದಲ್ಲಿ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರೋಷ್ಟು ಸಾಮಗ್ರಿಗಳಂದ್ರೆ ಒಂದು ಎಗ್ಗು. ಮೊದಲು ನಾವು ಎಗ್ಗನ್ನ ಒಡೆದ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕೊಳ್ಳೋಣ ಈ ತರ. ನೆಕ್ಸ್ಟ್ ಇದಕ್ಕೆ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರು ಇಲ್ಲ ಅಂತ ಹೇಳಿದ್ರೆ ಖಾರ ಪೌಡರ್ ಹಾಕೊಳ್ಳಿ. ಅದರ ನಂತರ ನಾವು ಸ್ವಲ್ಪ ಸಾಲ್ಟ್ ಅನ್ನ ಹಾಕೊಳ್ತಾ ಇದ್ದೀವಿ. ಇದರ ನಂತರ ನಾವು ಇದನ್ನ ಚೆನ್ನಾಗಿ ಕಲಗಿಸ್ತಾ ಇದ್ದೀವಿ. ಚೆನ್ನಾಗಿ ಬೀಟ್ ಮಾಡಿ. ನಿಮ್ಮ ಹತ್ರ ಬೀಟರ್ ಇದ್ರೆ ಬೀಟರ್ ಇತ್ತನ್ನು ಕೂಡ ಬೀಟ್ ಮಾಡಬಹುದು. ಮೊದಲಿಗೆ ಸ್ಟವ್ ಅನ್ನ ಆನ್ ಮಾಡಿ ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ಗೆ ನಾವು 1 ಸ್ಪೂನ್ ಆಯಿಲ್ ಅನ್ನ ಹಾಕೊಂಡು ಆ ಆಯಿಲ್ ಅನ್ನ ಪ್ಯಾನ್ ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಕಾದ್ಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಆಮ್ಲೆಟ್ ಮಿಕ್ಸರ್ ಅನ್ನ ಇದಕ್ಕೆ ಹಾಕೊಳ್ಳೋಣ. ಒಂದು 5 ನಿಮಿಷ ಅದು ಚೆನ್ನಾಗಿ ಬೆಂದ ಮೇಲೆ ಅದನ್ನ ನಾವು ಎತ್ಕೊಳ್ಳೋಣ. ಸೊ ಇವಾಗ ನಮಗೆ ಆಮ್ಲೆಟ್ ರೆಡಿ ಆಗಿದೆ. ಪ್ರೋಟೀನ್ ರಿಚ್ ಆಮ್ಲೆಟ್ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಫ್ಲೇವರ್ಸ್ ವಿತ್ ಪಾರುನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.